ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸಗೂರು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷದಿಂದ ನಿಮ್ಮೆಲ್ಲ ಆಸೆ ಕನಸುಗಳೆಲ್ಲ ನೆರವೇರಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ಸೊ ನಮ್ಮೆಲ್ಲರಿಗೂ ಯುಗಾದಿನೇ ಹೊಸ ವರ್ಷ. ಕ್ಯಾಲೆಂಡರ್ ಪ್ರಕಾರ ಇದು ಹೊಸ ವರ್ಷ ಅಂತ ಸೆಲೆಬ್ರೇಷನ್ ಮಾಡೋರಿಗೆ ಎಲ್ಲರಿಗೂ ಸಹ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ, ಈ ದಿನದ ವಿಡಿಯೋದಲ್ಲಿ ನಾವು ಏರ್ಟೆಲ್ ಮತ್ತು ಜಿಯೋ ಸಿಮ್ ಇದ್ದವರಿಗೆ ಮುಂದಿನ ದಿನಗಳಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಸಹ ರೀಚಾರ್ಜ್ ಮಾಡಿಸಿ ಸಾಕಾಗೋಗಿತ್ತು. ಸೊ ಒಬ್ಬೊಬ್ಬರು ಎರಡೆರಡು ಸಿಮ್ಮು ಮೂರು ಸಿಮ್ ಇದ್ದವರು ಎಲ್ಲರೂ BSNLಗೆ ಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ BSNL ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸೊ ಈಗ ನಾವು ರೀಚಾರ್ಜ್ ಮಾಡಿಲ್ಲ ಅಂದರೂ ಇನ್ಕಮಿಂಗ್ ಕಾಲ್ಸ್ ಕಟ್ ಆಗುತ್ತೆ, ಮೆಸೇಜ್ ಬರೋಲ್ಲ, ಫೋನ್ಪೇ ಯೂಸ್ ಮಾಡೋಕ್ಕಾಗಲ್ಲ. ಈ ಥರ ಇದ್ದಾಗ ಏನೋ ಫೋನ್ ಇದ್ದರೆ ಒಂದು ಖುಷಿ, ಅಂದರೆ ಇನ್ನೊಂದು ರೀಚಾರ್ಜ್ ಮಾಡಿಸೋದು ಇನ್ನೊಂದು ಗೋಳು. ಈ ಥರ ಎಲ್ಲರಿಗೂ ಸಹ ಆಗಿತ್ತು. ಯಾಕಂದರೆ ನಾವು ನೆಟ್ ಯೂಸ್ ಮಾಡಲಿ ಬಿಡಲಿ ಎಲ್ಲರಿಗೂ ಸೇಮ್ ಇರ್ತಿತ್ತು. ಯಾಕಂದರೆ 349 299 ಈ ಥರ ರೀಚಾರ್ಜ್ ಮಾಡಿಸೋದು, ಅಂದರೆ ಒಂದು ತಿಂಗಳಿಗೆಲ್ಲ ಈ ಥರ ರೀಚಾರ್ಜ್ ಮಾಡಿಸಿದ್ರೆ ಒಂದು ತಿಂಗಳಲ್ಲ, ಅದು 28 ದಿನದಲ್ಲೇ ಮುಗಿದೋಗುತ್ತೆ. ಸೊ ಈ ಥರದ್ದು ಎಲ್ಲರಿಗೂ ಸಹ ಇದು ಒಂದು ಬೇಜಾರಿತ್ತು. ಅಂದರೆ ಯಾವಾಗ ರೀಚಾರ್ಜ್ ಮುಗಿದೋಗುತ್ತೋ ಆವಾಗ ಅಯ್ಯೋ ಮುಗೀತಲ್ಲಪ್ಪ ಇನ್ನೇನಪ್ಪ ಮಾಡೋದು ಅಂತ ತುಂಬ ಜನ ಗೋಳಾಡ್ತಿದ್ರು. ಸೊ ಈಗ ಅಂಥವರಿಗೆಲ್ಲ ಒಂದು ಗುಡ್ ನ್ಯೂಸ್, ಅಂದರೆ ಈಗ ಮುಂದಿನ ದಿನದಲ್ಲಿ, ಅಂದರೆ ಈ ವರ್ಷದಿಂದ ಇದೇ ತಿಂಗಳಲ್ಲಿ ಇನ್ನೊಂದು 10 to 15 ಡೇಸಲ್ಲಿ ಆಗುತ್ತೆ. ಯಾಕಂದರೆ ನೆಟ್ ಯಾರು ಯೂಸ್ ಮಾಡ್ತಾರಲ್ಲ ಅವರಿಗೆ ಬೇರೆ ರೀಚಾರ್ಜು. ಯಾರು ಈ ಥರ ಹಳ್ಳಿ ಊರಲ್ಲೆಲ್ಲ ಇರ್ತಾರೆ ಮತ್ತು ವಯಸ್ಸಾದವರು, ಅಂದರೆ ನಮ್ಮದು ಒಂದು ಮೊಬೈಲ್ ಇರಲಿ ಅಂತ ಏನು ಇಟ್ಕೊಂಡಿರ್ತಾರಲ್ಲ, ಸೊ ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ ಬಿಟ್ಟು ಸೊ ಕೀಪ್ಯಾಡ್ ಯಾರು ಇಟ್ಕೊಂಡಿರ್ತಾರಲ್ಲ, ಸೊ ಅವರಿಗೆ ಬೇರೆ, ಅಂದರೆ ಒಂದು 80 ರೂಪಾಯಿನೋ 100 ರೂಪಾಯಿನೋ, ಅಂದರೆ ಇನ್ಕಮಿಂಗ್ ಕಾಲ್ಸ್ ಬರೋ ಥರ ಮತ್ತು ಔಟ್ ಗೋಯಿಂಗ್ ಕಾಲ್ ಹೋಗೋ ಥರ. ಸೊ SMS ಇಲ್ಲ, ಇಂಟರ್ನೆಟ್ ಇಲ್ಲ, ಸೊ ಅಂಥವರಿಗೆ ಬೇರೆ ಆಫರ್ ಬಿಡ್ತಾರೆ. ಸೊ ಈಗ 349 ಆಗಿದೆ. ಅದು 1.5 GB ಮತ್ತು ಅದು 28 ಡೇಸ್ ಅಷ್ಟೋ ಬರುತ್ತೆ. ಸೊ ಅದನ್ನು ಸಹ ಇದೆಲ್ಲ ಜಾಸ್ತಿ ಆಗಿದೆ. ಸೊ ಇದನ್ನು ಯಾರು ರೀಚಾರ್ಜ್ ಮಾಡಿಸ್ಕೊತಿಲ್ಲ ಅಂತ, ಸೊ ಅದನ್ನು ಸಹ ಕಡಿಮೆ ಮಾಡಬೇಕಂದ್ರೆ ಈಗ ಏರ್ಟೆಲ್ ಮತ್ತು ಜಿಯೋ ಇದ್ದವರು BSNLಗೆ ಪೋರ್ಟ್ ಆಗ್ತಾಯಿದ್ದಾರೆ. ಈ ಒಂದು ಮಾಹಿತಿ ಅವರಿಗೆ ತಿಳಿದ ಮೇಲೆ ಸೊ ಅವರು ನೆಕ್ಸ್ಟ್ ಮಂತಿಂದ ಅವ್ರದ್ದು ಏನಿದೆಯಲ್ಲ ಆಫರ್ಸ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡುವುದಾಗಿ ಸರ್ಕಾರ ಅವರಿಗೆ ಒಂದು ಎಚ್ಚರ ನೀಡಿದೆ. ಇದೆಲ್ಲ ಕಡಿಮೆ ಮಾಡಿದರೆ ನಮ್ಮ ಜನಗಳಿಗೆ ಈಸಿ ಆಗುತ್ತೆ ಅಂತ ಸರ್ಕಾರ ಅವರಲ್ಲಿ ಮನವಿ ಮಾಡಿದೆ. ಅದಕ್ಕೆ ಅವರು ಸಹ ಓಕೆ ಅಂದಿದ್ದಾರೆ. ಸೊ ಇನ್ಮೇಲಿಂದ ಎಲ್ಲರೂ ಹ್ಯಾಪಿಯಾಗಿ ನಿಮ್ಮದು ಯಾವ ಸಿಮ್ ಇದೆಯೋ ಅದೇ ಸಿಮ್ಮಲ್ಲಿ ನೀವು ಮುಂದುವರಿಬೋದು. ಯಾಕಂದರೆ ಇದೇ ಮಂತಲ್ಲಿ ನಮ್ಮದೇನು ರೀಚಾರ್ಜ್ ಇದೆಯಲ್ಲ ಅದರದ್ದು ರೇಟ್ ಕಡಿಮೆ ಮಾಡ್ತಾರೆ. ಸೊ ಎಷ್ಟಾಗುತ್ತೆ ಏನು ಅಂತ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದು, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಗೃಹಲಕ್ಷ್ಮಿಯವರಿಗೆ 31st ಇಲ್ಲಾಂದರೆ Jan 1ಗೆ ಅಮೌಂಟ್ ಬರುತ್ತೆ ಅಂತ. ಸೊ ಎಲ್ಲ ಅಮೌಂಟು ಸಹ DBT ಪುಷ್ ಆಗಿದೆ, ಬಟ್ ಇನ್ನು ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿಲ್ಲ. ಸೊ ಅದು ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇದೇ ತಿಂಗಳು 10ನೇ ತಾರೀಕು ಮೇಲೆ 10ನೇ ತಾರೀಕು ಮೇಲ್ಗಡೆ ಎಲ್ಲ ಜಿಲ್ಲೆಗೂ ಸಹ, ಅಂದರೆ ಸ್ಟಾರ್ಟಿಂಗ್ ಯಾವ ಜಿಲ್ಲೆ ತಗೊಳ್ತಿರೋ ಗೊತ್ತಿಲ್ಲ, ಒಂದು 5-10 ಜಿಲ್ಲೆಗಳಿಗೆ ಸ್ಟಾರ್ಟಿಂಗ್ ಹಾಕ್ಬಿಟ್ಟು, ಅಂದರೆ 10ನೇ ತಾರೀಕು ಮೇಲೇ ಎಲ್ಲರಿಗೂ ಸಹ 16ನೇ ಕಂತಿನ ಅಮೌಂಟು ಬರುತ್ತೆ ಅಂತ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಈ ಮಾಹಿತಿಯ ಪ್ರಕಾರ ಎಲ್ಲರಿಗೂ ಸಹ 10ನೇ ತಾರೀಕು, ಇದೇ ತಿಂಗಳು ಜನವರಿ 10ನೇ ತಾರೀಕಿಂದ ಎಲ್ಲ ಮಹಿಳೆಯರ ಖಾತೆಗೂ ಸಹ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರಿ, ಬ್ಯಾಂಕಿಗೆ ಹೋಗಿ ಡೈಲಿ ಚೆಕ್ ಮಾಡೋದು ಬೇಡ 10ನೇ ತಾರೀಕುವರೆಗೂ. ನೆಕ್ಸ್ಟ್ ಯಾರಿಗಾದರೂ ಕ್ರೆಡಿಟ್ ಆದರೆ ನನಗೇನಾದರೂ ಕ್ರೆಡಿಟ್ ಆದರೆ ನಾನು ಲೈವಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಆಗ ನಿಮಗೆ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಈ ವರ್ಷ ನಿಮ್ಮೆಲ್ಲರ ಕನಸುಗಳು ನನಸಾಗಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಸೊ ಇದೇ ಥರ ಇಷ್ಟು ದಿನ ನನಗೆ ಯಾವ ಥರ ಸಪೋರ್ಟ್ ಮಾಡಿದಿರಲ್ಲ, ಇದೇ ಥರ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು 3-4 ಮಂತ್ಸ್ ಆಯಿತು. ಸೊ ಈಗ ನನ್ನ ಯೂಟ್ಯೂಬ್ ಚಾನಲ್ಸಲ್ಲಿ ಹಾಕೋ ವಿಡಿಯೋ ಎಲ್ಲ ಚೆನ್ನಾಗಿ ರನ್ ಆಗ್ತಿದೆ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.